ಇಲ್ಲಿ ಜನಗಳು ನಿಮಗೆ ಪ್ರೀತಿ ಮಾಡಿ ಒಂದು ಹೀರೋ ಇದರಲ್ಲಿ ನೋಡೋಕ್ಕೆ ಇಷ್ಟಪಟ್ಟರು. ಅದು ಬಿಟ್ಬಿಟ್ಟು ನೀವು ಇದರಲ್ಲಿ ಬಂದು ಸಿಕ್ಕಾಕೊಂಡಿದ್ದೀರಾ. ಅದೇನೋ ನಿಮ್ಮದು ಇದೆ, ಪರವಾಗಿಲ್ಲ. ಆದರೆ ಒಂದು ನಾನು ಏನಂದರೆ ನಿಮಗೆ ಕರ್ನಾಟಕ ಸೆಟ್ ಆಗ್ತಾ ಇಲ್ವಾ ಅಥವಾ ನೀವು ಕರ್ನಾಟಕಕ್ಕೆ ಸೆಟ್ ಆಗ್ತಾ ಇಲ್ವಾ, ಅದಕ್ಕೆ ಸ್ವಲ್ಪ ಬಿಡ್ಸ್ ಹೇಳ್ಬಿಟ್ರೆ ಒಳ್ಳೇದು. ನಿಮ್ಗೆ ಯಾಕೆ ಈ ಅನುಮಾನ ಬಂತು? ಅಲ್ಲ, ಯಾಕಂದರೆ ಅವರು ಒಳ್ಳೆ ನಟ. ಇವಾಗ ನಾನು ಹೇಳ್ಬೋದು ಅವ್ರಿಗೆ ನಾನು ನಿಮ್ಮ ಅಭಿಪ್ರಾಮಿ ಅಂತ. ಬಟ್ ಅವರು ಆ ಥರ ಇಲ್ವಲ್ಲ, ಅವ್ರ ಮೈಂಡ್ ಸೆಟ್ಟೇ ಬೇರೆ ಇದೆ, ಅದಕ್ಕೋಸ್ಕರ. ಥ್ಯಾಂಕ್ ಯು, ಧನ್ಯವಾದ ಈ ಪ್ರಶ್ನೆ ಕೇಳಿದ್ದಕ್ಕೆ. ಒಂದು ಹೇಳ್ತೀನಿ, ನೀವೆಲ್ಲ ಟ್ವೀಟ್ ಬಗ್ಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾ ಅನ್ನೋದು 40-50 ವರ್ಷದಿಂದ ಬಂದಿದೆ. ಇಫೆಕ್ಟಿವ್ ಟೋಲು, ಬಟ್ ಕರೆಕ್ಟು. ಅದು ಒಂದು ರೀತಿ ರೀಸೆಂಟಾಗಿ ಬಂದಿದೆ. ಸಿನಿಮಾ ಅನ್ನೋದು ಒಂದು 100 ವರ್ಷದಿಂದ ಬಂದಿದೆ. ಆದರೆ ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷಗಳಿಂದ ಬಂದಿದೆ. ನಾನು 20 ವರ್ಷದಿಂದ ಅಮೇರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಾಗ ಸಿನಿಮಾ ಸ್ಟಾರ್ ಆಗಬೇಕು, ಹೀರೋ ಆಗಬೇಕು, ಸಿನಿಮಾದಲ್ಲಿ ಶೈನ್ ಆಗಬೇಕು ಅನ್ನೋ ಯಾವ ಉದ್ದೇಶ ಇರಲಿಲ್ಲ. ನನ್ನ ಉದ್ದೇಶ ಇದ್ದಿದ್ದು ಏನಂದರೆ, ನನ್ನಂಥವನು ನಮ್ಮ ಸ್ಮಿತಾ ಅವ್ರು ಹೇಳೋ ಥರ ಎಲ್ಲ ರೀತಿ ಪ್ರಭಾವಿ ಪಡೆದಿರೋನು ಜನ್ಮಾಧಾರಿತವಾಗಿ, ಏನು ಶ್ರಮದಿಂದ ಅಲ್ಲ, ಏನು ಬೆವರಿಂದ ಅಲ್ಲ, ಜನ್ಮಾಧಾರಿತವಾಗಿ ನಾನು ಜಾಸ್ತಿ ಪಡೆದಿದ್ದೀನಿ. ಅಂಥದನ್ನು, ಆ ವ್ಯವಸ್ಥೆಯನ್ನು ನಾನು ಸರಿಪಡಿಸ್ಬೇಕು, ನನ್ನ ಕೈಲಾದಷ್ಟು ಅಳಿಲು ಸೇವೆ ಮಾಡಬೇಕು ಅಂತ ಬಂದಿದ್ದು. ಸಿನಿಮಾ ಅನಿರೀಕ್ಷಿತವಾಗಿ ಸಿಕ್ತು, ಒಂದು ವೇದಿಕೆ ಸಿಕ್ತು. ಬಟ್ ಸಿನಿಮಾದಲ್ಲಿ ನನ್ನ ವೈಯಕ್ತಿಕ ಬೆಳವಣಿಗೆ ಅನ್ನೋದಕ್ಕಿಂತ ನಾನು ಆ ವೇದಿಕೆ ಉಪಯೋಗಿಸ್ಕೊಂಡು ನಾನು ಹೆಂಗೆ ಒಂದು ಸಮಾಜ, ಒಂದು ನಿಜವಾಗ್ಲೂ ಸಂವಿಧಾನದ ಅಡಿಯಲ್ಲಿ ಒಂದು ಕರ್ನಾಟಕ ಕಟ್ಟಬೇಕು ಅಂತ. ಯಾಕೆಂದರೆ ನಾವೆಲ್ಲ ಕರ್ನಾಟಕ ಪ್ರೀತಿಸೋರು, ನಾವೆಲ್ಲ ಒಂದು ರೀತಿ ಕನ್ನಡ ಮತ್ತು ಕರ್ನಾಟಕದ ಎಲ್ಲ ಭಾಷೆಗಳು ಮತ್ತು ಎಲ್ಲ ಒಂದು ಪ್ರಾದೇಶಿಕವಾಗಿ ಸಂವಿಧಾನ ಪ್ರೀತಿಸೋರು. ಬಟ್ ಅದು ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರ್ದು. ಅದು ಯೋಜನೆ, ನೀತಿ, ಕಾನೂನುಗಳಿಗೆ ಬರಬೇಕು. ಅದು ಹೋರಾಟಗಳ ಮುಖಾಂತರ ಬರಬೇಕು. ಅದು ವೈಜ್ಞಾನಿಕವಾಗಿ ಬರಬೇಕು. ಅದು ಯಾವ ಜನಾಂಗದವ್ರನ್ನ ನಾವು ಶತ್ರು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾರೂ ಕೂಡ ಅಪ್ಲಿಕೇಶನ್ ಆಗಿ ಅವರ ಜಾತಿ, ಲಿಂಗ, ಧರ್ಮ, ಊರುಗಳು ಹುಟ್ಟಿಲ್ಲ. ಅದು ಬೈ ಚಾನ್ಸ್ ಆಗಿ, ಬಟ್ ಬೈ ಚಾಯ್ಸ್ ಆಗಿ ನಾವು ಒಂದು ಸಮಾಜವಾದಿಗಳಾದರೆ ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗುತ್ತೆ. ನನ್ನಂತೂ ಒಂದು ಜಾಸ್ತಿ ಪಡೆದಿರೋನು ಜಾಸ್ತಿ ಒಂದು ರೀತಿ ಕೊಡುಗೆ ಸಮಾಜಕ್ಕೆ ತ್ಯಾಗ ಮಾಡಬೇಕಾಗಿರೋ ನನ್ನ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟ.